ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ನಿನ್ನೆ ಒಂದು ಮಾತು ಹೇಳಿದ್ದೆ ನಾನು. ಬಹಳ ಮುಖ್ಯವಾಗಿ ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ 22ನೇ ತಾರೀಕು 3 ಮಹಿಳೆಯರು ಸಾವಿಗೀಡಾಗ್ತಾರೆ. 3 ಮಹಿಳೆಯರು ಆ ಟ್ರೀಟ್ಮೆಂಟ್ ಪ್ರಾಬ್ಲಮಿಂದಾಗಿ ಸಾವಿಗೀಡಾಗ್ತಾರೆ. ಒಬ್ಬರು ಸಿಸೇರಿಯನ್, ಒಬ್ಬರು ಬೇರೆ ಬೇರೆ ಕಾರಣಕ್ಕಾಗಿ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ. ಸಂತಾನಹರಣ, ಸಿಸೇರಿಯನ್ ಮಾಡುವಾಗ ಎಡವಟ್ಟು. ಆ ಜನಗಳು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಆಗ ನಾವೊಂದು ಮಾತು ಕೊಟ್ಟಿದ್ವಿ, ನಾವಿರೋದು ನಿಮ್ಮ ಜೊತೆ, ಜನಗಳ ಜೊತೆ. – 22ನೇ ತಾರೀಕು ನಡೆದಂಥ ಆಪರೇಷನ್. ನಿನ್ನೆ ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರು. ಆಗ ನಾವು ಹೇಳಿದ್ವಿ, ನಾವು ನಿಮ್ಮ ಜೊತೆ ಇರ್ತೀವಿ, ವರದಿ ಬರಲಿ. ನೋಡಿ, ಈ ಥರ ಪ್ರತಿಭಟನೆ ಮಾಡಿದಾಗ ನಾವೊಂದು ವಾಗ್ದಾನ ಕೊಟ್ಟಿವಿ ಅವರಿಗೆ, ನಾವು ನಿಮ್ಮ ಜೊತೆ ಇದ್ದೀವಿ. ಆ ವಾಗ್ದಾನ ಕೂಡ ತೋರಿಸ್ತೀನಿ. ನಿನ್ನೆ ಹೇಳಿದಂಥ ಮಾತು, ಡಾಕ್ಟ್ರುಗಳು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು, ನಿಮ್ಮ ಜೊತೆ ನಿಲ್ತೀವಿ. ಸುಖ ಸುಮ್ಮನೆ ಯಾರು ಮಾಡಿರಲಾರರು, ಮಾಡಿದರೆ ಬಿಡೋದಿಲ್ಲ ಅಂತ. ಇದರ ಬಗೆಗಿನ ಒಂದು ರಿಪೋರ್ಟ್ ಅದಾದ ನಂತರ ಏನಾಯಿತು ಹೇಳ್ತೀನಿ. ನಿನ್ನೆಯಿಂದ ಇವತ್ತಿನ ತನಕ ರಿಪೋರ್ಟ್ ಏನೆಲ್ಲ ಆಯಿತು. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಕ್ಷರಶಃ ರಣಾಂಗಣವಾಗಿತ್ತು. ಸಂತಾನಹರಣ, ಗರ್ಭಕೋಶ ಶಸ್ತ್ರಚಿಕಿತ್ಸೆ, ಸಿಸೇರಿಯನ್ ವೇಳೆ 3 ಮಹಿಳೆಯರು ಮೃತಪಟ್ಟಿದ್ರು. ಈ ಬಗ್ಗೆ ಬಿಗ್ ಇಂಪ್ಯಾಕ್ಟ್ನಲ್ಲಿ ಗರಂ ಆಗಿ ವರದಿ ಪ್ರಸಾರ ಮಾಡಿದ್ವಿ. ಯಾವುದೇ ವೈದ್ಯ ಸಾಯಬೇಕು ಅಂತೇಳಿ ಮಾಡಲಾರ ಅನ್ನುವಂಥದ್ದು. ಹಾಗಂತ ಅರ್ಧಂಬರ್ಧ ಗೊತ್ತಿರೋರು ಏನಾದ್ರಲ್ಲಿ ಮಾಡಿದರೆ, ಮತ್ತೊಬ್ಬರ ಎಡವಟ್ಟಿಂದ ಆಗಿದ್ರೆ, ಈ 3 ಫ್ಯಾಮಿಲಿಗಳ ಜೊತೆ ರಿಪಬ್ಲಿಕ್ ಕನ್ನಡ ಇರುತ್ತೆ. ಇದು ನಮ್ಮ ವಾಗ್ದಾನ. ನಾವು ಇಲ್ಲಿ ತನಕ ಯಾವತ್ತಾದರೂ ಯಾರಿಗೊಂದು ವಾಗ್ದಾನ ಮಾಡಿದ್ರೆ ಅದನ್ನು ಇಲ್ಲಿ ತನಕ ಉಳಿಸ್ಕೊಂಡಿದ್ದೀವಿ. ಈಗ ಸಹ ಎಲ್ಲ ವಿಚಾರ ಮಾಡಿದ್ವಿ. ಅದ್ರಲ್ಲಿ ಏನು ಯಾರಿಂದ ಏನು ಸಮಸ್ಯೆ ಆಗಿದೆ ಅನ್ನೋದು ತನಿಖೆ ಅವರಿಂದ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಸರ್. ಅದು ಬಂದ ಮೇಲೆ ಖಂಡಿತ ಅವ್ರಿಗೆ ಏನಿದೆಯೋ ಯಾರಿದೆಯೋ ಅದ್ರ ಬಗ್ಗೆ ಆಕ್ಷನ್ ಆಗುತ್ತೆ ಸರ್. ಥ್ಯಾಂಕ್ ಯು ಮೂರ್ತಿ ಅವರೇ, ಒಳ್ಳೆ ಅಪ್ಡೇಟ್ ಕೊಟ್ರಿ. ನಾನು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರೋರಿಗೆ ಹೇಳುವಂಥದ್ದು, ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರುತ್ತೆ ರೀ. ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರುತ್ತೆ. ಹಾಗಂತ ನಾವು ಯಾರಿಗೂ ವಿರೋಧಿಗಳಲ್ಲ. ಒಂದು ವೇಳೆ ಎಡವಟ್ಟಾಗಿದ್ದರೆ ಅದು ಡಾಕ್ಟರ್ಗಳಿಗಾದರೂ ಶಿಕ್ಷೆ ಆಗಲೇಬೇಕು. ಆದರೆ ವರದಿ ಬರಲಿ, ಖಂಡಿತವಾಗ್ಲೂ ವರದಿ ಬರೋ ತನಕ ನಾವು ನಿಮ್ಮ ಜೊತೆ ಇರ್ತೀವಿ. ನಿನ್ನೆ ವರದಿ ಮಾಡ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅಲರ್ಟ್ ಆಗಿದ್ರು. ತಪ್ಪಿತಸ್ಥ ಅಧಿಕಾರಿಗಳನ್ನ ಸಸ್ಪೆಂಡ್ ವಜಾ ಮಾಡಿ DHO ಆದೇಶ ಹೊರಡಿಸಿದ್ದಾರೆ. ಅದೇ ಈಗ ಆಲ್ರೆಡಿ ಅಲ್ಲಿ ನಡೆದಿರೋಂಥ ದಾರುಣವಾದ ಘಟನೆಗೆ ಈಗ ನಮ್ಮ ಹಂತದಲ್ಲಿ ಕೆಲವೊಂದು ಕ್ರಮಗಳನ್ನು ಜರುಗಿಸ್ಬಿಟ್ಟಿದ್ದೀವಿ. ಅದರಲ್ಲಿ ಈಗ ಆಲ್ರೆಡಿ NHM ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದ ಡಾಕ್ಟರ್ ಪೂಜಾ, ಪದ್ಮಾವತಿ ಶುಶ್ರೂಷಾಧಿಕಾರಿ ಹಾಗೂ ಕಿರಣ್ OT ತಂತ್ರಜ್ಞರು, ಇವ್ರನ್ನ ನಮ್ಮ ಹಂತದಲ್ಲೇ ವಜಾಗೊಳಿಸಿದ್ದೀವಿ. ಮತ್ತು ಕಾಯಂ ಸಿಬ್ಬಂದಿಗಳಾದ ನಾಗರತ್ನಮ್ಮ ಹಾಗೂ ಮಾರಕ್ಕ, ಇವರು ಶುಶ್ರೂಷಣಾಧಿಕಾರಿಗಳು, ಇವ್ರನ್ನು ಕೂಡ ಕರ್ತವ್ಯ ಲೋಪದ ಆರೋಪದ ಮೇಲೆ ಅಮಾನತುಗೊಳಿಸಿದ್ದೀವಿ. ವೈದ್ಯೆ ಪೂಜಾ, ನರ್ಸ್ ಪದ್ಮಾವತಿ, OT ತಂತ್ರಜ್ಞ ಕಿರಣ್ನನ್ನ ವಜಾ ಮಾಡಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್ ಜಿ ಎತ್ತಂಗಡಿ ಮಾಡಲಾಗಿದೆ. ಇನ್ನು ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ ಘೋಷಿಸಲಾಗಿದೆ. ಒಟ್ಟಾರೆ ವೈದ್ಯರ ಎಡವಟ್ಟಿಗೆ ಅಮಾಯಕ ಜೀವಗಳು ಬಲಿಯಾಗಿವೆ. ಇನ್ನಾದರೂ ವೈದ್ಯರು ಎಚ್ಚೆತ್ತು ಕೆಲಸ ಮಾಡಬೇಕಿದೆ. ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕರು ಸಸ್ಪೆಂಡ್ ಆಗಿದ್ದಾರೆ. ವೈದ್ಯಾಧಿಕಾರಿ ಡಾಕ್ಟರ್ ಕಿರಣ್, ಯಾರೆಲ್ಲ 3 ನರ್ಸ್, 2 ವೈದ್ಯರು, OT ತಂತ್ರಜ್ಞ ವಜಾ ಆಗಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ಡಾಕ್ಟರ್ ಪೂಜಾ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ವೈದ್ಯರ ವಿರೋಧಿಗಳಲ್ಲ. ಆದರೆ ನೀವು ತಪ್ಪು ಮಾಡಿದರೆ ವೈದ್ಯರಾಗಲಿ, ಮತ್ತೊಬ್ಬ ಆಗಲಿ, ರಾಜಕಾರಣಿ ಆಗಲಿ, ಅಧಿಕಾರಿ ಆಗಲಿ ಶಿಕ್ಷೆ ಅನುಭವಿಸಲೇಬೇಕು. ಈ ನಾಡಿನ ಕಾನೂನು ನಿಮ್ಗೆ ಕೂಡ ಅನ್ವಯಿಸುತ್ತೆ. ನಮ್ಮ ಹೋರಾಟ ಇಷ್ಟೇ ಅಲ್ಲ, ಇವರಿಗೆ ಪರಿಹಾರ ಕೊಡಬೇಕು. ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ. ಎಲ್ಲ ಕುಟುಂಬಗಳಿಗೆ ಕೂಡ 4 ಲಕ್ಷ ರೂಪಾಯಿ ಪರಿಹಾರ. ಇದು ಕೂಡ ಆಲ್ರೆಡಿ ಸಾಬೀತಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈಗ ಡಾಕ್ಟ್ರುಗಳನ್ನು ಸಸ್ಪೆಂಡ್ ಮಾಡಿದ್ರಿ, ನರ್ಸ್ಗಳನ್ನು ಸಸ್ಪೆಂಡ್ ಮಾಡಿದ್ರಿ, ಮಣ್ಣಂಗಟ್ಟಿ ಏನಾಗುತ್ತೆ? ಆ ಜೀವ ಹೋಯ್ತಲ್ಲ 3, ಅವ್ರಿಗೇನಾದರೂ ಆಗಬೇಕಲ್ಲ. ಆಮೇಲೆ ಆ ಮೂವರಿಗೂ ಕೂಡ ತಲಾ 4 ಲಕ್ಷ ರೂಪಾಯಿ, ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ
ತುಮಕೂರು DHO ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಂಬರ್ 1. ಎರಡನೇದಾಗಿ ನರೇಂದ್ರ ಮೋದಿಯವರ ಒಂದು ಯೋಜನೆ ಇದೆ, ನಿಮ್ಗೆ ಗೊತ್ತಿರ್ಬೋದು. ನೀವು ಬ್ಯಾಂಕಲ್ಲಿ ಅಕೌಂಟ್ ಇದ್ದರೆ ನೀವು ಅದನ್ನು ಆ್ಯಕ್ಟಿವೇಟ್ ಮಾಡಿದರೆ ತಿಂಗಳಿಗೆ ₹1 ₹2 ಕಟ್ಟಾಗುತ್ತೆ. ಅದರಲ್ಲಿ 2 ಲಕ್ಷ ರೂಪಾಯಿ ಬರುತ್ತೆ ನಿಮಗೆ. ದಯವಿಟ್ಟು ಅದನ್ನು ಫಾಲೋಅಪ್ ಮಾಡ್ಕೊಳ್ಳಿ. ಯಾವುದೇ ಅಕೌಂಟ್ ಇದ್ದರೂ ಕೂಡ ನೀವು ಅದನ್ನು ಮಾಡ್ಕೊಳ್ಳಿ. ಆಗಾಗ ಕೇಳ್ತಾರೆ ಅದನ್ನು. 2 ಲಕ್ಷ ರೂಪಾಯಿ ಬರುತ್ತೆ, ಒಟ್ಟು 6 ಲಕ್ಷ ರೂಪಾಯಿ ಆಯಿತು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಜಾಗೆ ವಜಾ ಮತ್ತು 4 ಲಕ್ಷ ರೂಪಾಯಿ ಆ ಮಹಿಳೆಯರ ಕುಟುಂಬಕ್ಕೆ. ದುಡ್ಡಲ್ಲಿ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆದರೆ ಆಗೋಗಿದೆ, ಏನು ಮಾಡೋದು? ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ. ನಿನ್ನೆ ಕೂಡ ಹೇಳಿದ್ವಿ, ಮೂರ್ನಾರ್ಸ್ ಇಬ್ಬರು ತಂತ್ರಜ್ಞರು. ಜೀವಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ನಮಗೂ ನಿಮ್ಮದು ಅರ್ಥ ಆಗುತ್ತೆ, ಕಷ್ಟ ಇದೆ, ಎಲ್ಲರೂ ಬೇಕು ಅಂತಲೇ ಮಾಡಿರ್ಲಿಕ್ಕಿಲ್ಲ ಅಂತೇಳಿ. ಆದರೆ ಎಡವಟ್ಟುಗಳ ಮೇಲೆ ಎಡವಟ್ಟು, ಕೇವಲ ಬಡ ಕುಟುಂಬಗಳು ಮಾತ್ರ ಯಾಕೆ ಹಿಂಗಾಗುತ್ತೆ? ಆಗ ಇನ್ನು ಅನಸ್ತೇಷಿಯಾ ತಜ್ಞೆಗೆ ಕೂಡ ನೋಟಿಸ್. DHO ಡಾಕ್ಟರ್ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 4 ಲಕ್ಷ ರೂಪಾಯಿ ಎಲ್ಲ ಕುಟುಂಬಕ್ಕೆ ಸಿಗುತ್ತೆ. ಅದರ ಜೊತೆಗೆ ನಾನು ಹೇಳ್ತಾ ಇರುವಂಥದ್ದು, ಆ ಕುಟುಂಬಸ್ಥರಿಗೆ ಹೇಳ್ತಾ ಇರುವಂಥದ್ದು, ನೀವು ನಿಮ್ಮ ಅಕೌಂಟ್, ಸೇವಿಂಗ್ ಅಕೌಂಟಲ್ಲಿ ಆಲ್ರೆಡಿ ಮಾಡಿರ್ತೀರಿ, ಮಾಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಸೇವಿಂಗ್ ಅಕೌಂಟಲ್ಲಿ ಇನ್ಶೂರೆನ್ಸ್ ಹೇಗೆ ಅಂತೇಳಿ ನಿಮಗೆ 2 ಲಕ್ಷ ರೂಪಾಯಿ ಬರುತ್ತೆ ಅದರಲ್ಲಿ ಕೂಡ. DHO ಏನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ದಿನಾಂಕ 22/2/24 ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಪಾವಗಡ ಇಲ್ಲಿ 7 ಜನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಾರೆ. ಅದರಲ್ಲಿ 3 ಜನ ಮರಣ ಹೊಂದಿದ್ದಾರೆ. ಆವತ್ತಿಂದು ಫಸ್ಟ್ ಡೇ ದಿನ ರಾತ್ರಿ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಗೆ ಒಳಗಾದ ಮಹಿಳೆ ತೀರೋಗಿದ್ದಾರೆ. ನಂತರ 2 ದಿನದ ನಂತರ ವಾಣಿ ವಿಲಾಸ ಆಸ್ಪತ್ರೆಗೆ ಕಳಿಸಿದಂಥ 2 ಕೇಸುಗಳು ಕೂಡ ಸೀರಿಯಸ್ ಆಗಿದ್ದು, 24ನೇ ತಾರೀಕು LSCS ಆದಂಥ ಮಹಿಳೆಯೊಬ್ಬರು ಮೃತರಾಗಿದ್ದಾರೆ. ಅದೇ ರೀತಿ ನಿನ್ನೆ ಬೆಳಿಗ್ಗೆ ಅಂದರೆ 26ನೇ ತಾರೀಕು ಬೆಳಿಗ್ಗೆ ಮತ್ತೊಬ್ಬರು ಮಹಿಳೆ ಹಿಸ್ಟೆಕ್ಟಮಿ ಅಂದರೆ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾದಂಥ ಮಹಿಳೆ ಮೃತರಾಗಿರ್ತಾರೆ. ಈ ಎಲ್ಲ ಇದನ್ನು ನೋಡಿ ನಾವು ಕೂಲಂಕುಷವಾಗಿ ಪರಿಶೀಲಿಸಲಾಗಿ ತನಿಖಾ ತಂಡವನ್ನು ರಚಿಸಿದ್ವಿ. ತನಿಖಾ ತಂಡನೂ ಕೂಡ ಅಲ್ಲಿ ಹೋಗಿ ವಿಚಾರಣೆ ನಡೆಸಿ ತನಿಖೆ ಮಾಡಿದ ನಂತರ ಅವರ ವರದಿ ಮೇಲೆ ಹಾಗೂ ನಮ್ಮ ಡೆಪ್ಟಿ ಡೈರೆಕ್ಟರ್ ಸ್ಟೇಟ್ ಲೆವೆಲಿಂದ ಬಂದು ಅವರು ಕೂಡ ತನಿಖೆ ನಡೆಸಿದರು. ಅದರ ವರದಿ ಆಧರಿಸಿಬಿಟ್ಟು ಇಲ್ಲಿ ಕರ್ತವ್ಯ ಲೋಪ ಎಸಗಿರೋದು ಹಾಗೂ ಸೋಂಕು ನಿವಾರಣೆಗೆ ಅಥವಾ ಸೋಂಕು ತಡೆಗೆ ಕೆಲವೊಂದು ಕ್ರಮಗಳನ್ನು ಜರುಗಿಸಬಹುದಾಗಿತ್ತು. ಅದು ಅಲ್ಲಿ ಆಸ್ಪತ್ರೆಯ ಸಿಬ್ಬಂದಿಯವರಾಗಿರ್ಬೋದು ಅಥವಾ ಆಡಳಿತ ವೈದ್ಯಾಧಿಕಾರಿಗಳಾಗಿರ್ಬೋದು, ಅಲ್ಲಿರೋ ಸಿಬ್ಬಂದಿಯವರಿಗೆ ಈಗ ಆಲ್ರೆಡಿ ಕೆಲವೊಂದು ಕ್ರಮಗಳನ್ನು ನಮ್ಮ ಹಂತದಲ್ಲಿ ತೆಗೆದುಕೊಳ್ಳಲಾಗಿದೆ. ಅದರಲ್ಲಿ ಈಗ ಇವತ್ತಿನ ದಿನ